ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಚಪಾತಿ, ರೊಟ್ಟಿ, ಪೂರಿ, ದೋಸಾಕ್ ಅಂತೇಳಿ ಸೈಡ್ ಡಿಶ್ ಆಗಿ ಕಡ್ಲಿಕಾಳು ಚಟ್ನಿ ಹೆಂಗೆ ಮಾಡೋದು ಅಂಥೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ವಿಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಚಟ್ನಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ಕಡ್ಲಿಕಾಳು ಚಟ್ನಿ ಮಾಡೋಕೆ ಫಸ್ಟಿಗೆ ನಾನು ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ. 1 ಬಟ್ಟಲದಷ್ಟು ನಾರ್ಮಲ್ ಕಡ್ಲಿಕಾಳನ್ನು ನಾನು ಹೋಲ್ ನೈಟ್ ನೆನೆಸಿ ಇಟ್ಕೊಂಡೀನಿ. ಕಡ್ಲಿಕಾಳು ಚಲೋತ್ನಂಗೆ ನೆನಿಬೇಕು, ಅಂದ್ರೆ ಚಟ್ನಿ ಟೇಸ್ಟ್ ಆಗ್ತೈತಿ. ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಾಗ ನಾನು ಕೊತ್ತಂಬರಿ ತೊಗೊಂಡಿನಿ, ಒಂದು ಅರ್ಧ ಕಟ್ನಷ್ಟು ತೊಗೊಂಡಿನಿ. 1 ಗಡ್ಡಿಯಷ್ಟು ಬೆಳ್ಳುಳ್ಳಿನ ಸಿಪ್ಪಿ ಸುಲಿದು ತೊಗೊಂಡಿನಿ. ಮತ್ತು 1 ಇಂಚ್ನಷ್ಟು ಹಸಿ ಅಲ್ಲ, ಒಂದು 4 ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ. ನಿಮ್ಮ ಖಾರದ ಟೇಸ್ಟ್ ನೋಡಿ ನೀವು ಮೆಣಸಿನ್ಕಾಯಿ ತೊಗೊರಿ. ಅರ್ಧ ಲಿಂಬೆ ಹಣ್ಣು ತೊಗೊಂಡಿನಿ. 1 ಚಮಚದಷ್ಟು ಜೀರಿಗೆ ತೊಗೊಂಡಿನಿ. ಆಮೇಲೆ ಸ್ವಲ್ಪ ಕಾಲ ನಮಕ, ಆಮೇಲೆ ಒಂದು ಸ್ವಲ್ಪ ನಾರ್ಮಲ್ ನಮಕ ತೊಗೊಂಡಿನಿ. ಬರೀ ಈಗ ಚಟ್ನಿನ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಒಂದು ಬಾಳ್ಗಿನ ಬಿಸಿ ಮಾಡಿ ಅದಕ್ಕೆ ನಾನು ಒಂದು 2 ಚಮಚದಷ್ಟು ಸಾಸಿವೆ ಎಣ್ಣೆನ ಹಾಕೋತೀನಿ. ಎಣ್ಣೆ ಫಸ್ಟ್ ಚಲೋತ್ನಂಗೆ ಕಾಯಲಿ. ಆಮೇಲೆ ಫ್ಲೇಮ್ನ ಮೀಡಿಯಮ್ ಮಾಡ್ಕೊಂಡು ಸುಲಿದಿಟ್ಕೊಂಡಂಥ ಬೆಳ್ಳುಳ್ಳಿ ಮತ್ತು ಅಲ್ಲನ ಹಾಕಿ ಫಸ್ಟಿಗೆ ಇದನ್ನ ಎರಡನ್ನು ನಾನು ಎಣ್ಣೆ ಒಳಗೆ ಚಲೋತ್ನಂಗೆ ಫ್ರೈ ಮಾಡ್ತೀನಿ. ಎಲ್ಲನೂ 1 ಬೈ 1 ಫ್ರೈ ಮಾಡ್ಕೊಳ್ಳೋಣಂತ. ಅಲ್ಲ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹಾಕಿ ಚಲೋತ್ನಂಗೆ ಫ್ರೈ ಮಾಡೋಣಂತ. ಸ್ವಲ್ಪ ಮೆಣಸಿನ್ಕಾಯ್ದು ಕಲರ್ ಚೇಂಜ್ ಆಗಬೇಕು, ವೈಟಿಶ್ ಬರಬೇಕು. ಸೊ ಮೆಣಸಿನ್ಕಾಯಿನೂ ಫ್ರೈ ಆಯ್ತು. ಈಗ ನೆನೆಸಿ ಇಟ್ಕೊಂಡಂಥ ಕಡ್ಲಿಕಾಳು ಏನಿತ್ತಲ್ಲ ಅದನ್ನು ಕೂಡ ನಾವು ಹಾಕ್ಕೊಂಡು ಚಲೋತ್ನಂಗೆ ಫ್ರೈ ಮಾಡಿಕೊಂಡು ಕಡ್ಲಿಕಾಳದ ಕಲರ್ ಚೇಂಜ್ ಆಗಬೇಕು ಮತ್ತು ಅವು ಒಡೆಯಕ್ಕೆ ಸ್ಟಾರ್ಟ್ ಆಗಬೇಕು ಎಣ್ಣೆ ಒಳಗನ. ಸೊ ಅಲ್ಲಿ ಮಟ್ಟ ಒಂದು 3 ರಿಂದ 4 ನಿಮಿಷ ಮೀಡಿಯಮ್ ಫ್ಲೇಮ್ನಾಗ ಕಡ್ಲಿಕಾಳನ್ನ ಚಲೋತ್ನಂಗೆ ನಾವು ಫ್ರೈ ಮಾಡ್ಕೊಳ್ಳೋಣಂತ. ಚಟ್ನಿ ಇದು ಬಿಸಿ ರೊಟ್ಟಿಗೆ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಆಗ್ತೈತಿ ನೋಡ್ರಿ. ಸೊ ಕಡ್ಲಿಕಾಳು ಚಲೋತ್ನಂಗೆ ಫ್ರೈ ಆಗ್ಯಾವು. ಇಲ್ಲ ನಾ ತೋರಿಸ್ತೇನೆ ನೋಡ್ರಿ. ಈ ಥರ ಸೆಪ್ಪಿ ಬಾಯಿ ಬಿಟ್ಕೊಂಡು ಕಾಳು ಒಡೆಯಕ್ಕೆ ಸ್ಟಾರ್ಟ್ ಆಗಬೇಕು, ಆವಾಗ ಕಡ್ಲಿಕಾಳು ಫ್ರೈ ಆಗ್ಯಾವಂತ ಅರ್ಥ. ನೆಕ್ಸ್ಟ್ ಈಗ ನಾನು ಕಡ್ಲಿಕಾಳನ್ನ ಒಂದಿಟ್ಟು ಸೈಡ್ ಮಾಡಿ ಕೆಳಗಿರುವಂಥ ಎಣ್ಣೆ ಒಳಗೆ 1 ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಅದನ್ನ ಜಸ್ಟ್ ಲೈಟಾಗಿ ಒಂದು 2 ಸೆಕೆಂಡ್ನಷ್ಟು ಅದನ್ನು ಫ್ರೈ ಮಾಡ್ಕೋತೀನಿ. ಅಷ್ಟೇ ಸಾಕು, ಜೀರಿಗೆ ಬಿಸಿ ಆದ್ರೆ ಸಾಕು. ನೆಕ್ಸ್ಟು ಚಲೋತ್ನಂಗೆ ಎಲ್ಲ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಹುರಿದಿರೋದಷ್ಟು ಕಂಪ್ಲೀಟಾಗಿ ತಣ್ಣಗಾಗಲಿ. ಆಮೇಲೆ ನಾವು ಇದನ್ನು ಮಿಕ್ಸಿ ಮಾಡೋಣಂತ. ಬರೀ ಹುರಿದಿರೋದಷ್ಟು ತಣ್ಣಗಾಗೈತಿ. ಈಗ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣಂತ. ಮಿಕ್ಸಿಗೆ ಇದ್ರೊಳಗಿರೋ ಎಣ್ಣೆ ಅಂಶ ಏನಿರ್ತೈತಲ್ಲ, ಕೆಳಗೊಂದು ಸ್ವಲ್ಪ ಎಣ್ಣೆ ಇರ್ತೈತಲ್ಲ, ಆ ಎಣ್ಣೆನೂ ಸೇರಿಸಿ ನಾವು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣಂತ. ಎಣ್ಣೆನೂ ಸೇರಿಸಿ ಹಾಕೋದ್ರಿಂದ ಚಟ್ನಿ ಭಾರಿ ಮಸ್ತ್ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗಿಬಿಡ್ತೈತಿ. ಒಂದು ವೇಳೆ ನೀವು ಹುರ್ಯಾಕೆ ಹಾಕಿದಾಗ ಎಣ್ಣೆ ಕಡಿಮೆ ಆಗಿತ್ತಂದ್ರೆ ಮಿಕ್ಸಿ ಮಾಡುವಾಗ ಸ್ವಲ್ಪ ಎಣ್ಣೆನ ಹಾಕೋರಿ. ನೆಕ್ಸ್ಟ್ ಒಂದು ಅರ್ಧ ಚಮಚದಷ್ಟು ಕಾಲ ನಮಕ ಮತ್ತು ಇನ್ನೊಂದು ಸ್ವಲ್ಪ ನಾನು ನಾರ್ಮಲ್ ಉಪ್ಪನ್ನು ಹಾಕ್ಕೊಂಡಿನಿ. ನಿಮ್ಮ ಟೇಸ್ಟ್ನ ನೋಡಿಕೊಂಡು ಉಪ್ಪು ಹಾಕೋರಿ. ನೆಕ್ಸ್ಟು ಕೊತ್ತಂಬರಿನ ಹಾಕ್ಕೊಳತ್ತೀನಿ. ಇದಿಷ್ಟೂ ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನಾವೀಗ ನೀರು ಹಾಕ್ಕೊಳ್ಳೋಣಂತ. ನಾ ಇಲ್ಲೇ 1 ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಫಸ್ಟಿಗೆ ನಾನು ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೇನಂತ. ಆಮೇಲೆ ನೆಕ್ಸ್ಟ್ ರೌಂಡಿಗೆ ಫೈನಾಗಿ ಪೇಸ್ಟ್ ಮಾಡೋಣ. ಸೊ ನೋಡ್ರಿ, ಇಲ್ಲೇ ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬಂದಮೇಲೆ ಅರ್ಧ ಲಿಂಬೆ ಹಣ್ಣಿನ ರಸನ ನಾ ಇದಕ್ಕೆ ಸ್ಕ್ವೀಸ್ ಮಾಡ್ಕೋತೀನಿ. ನಾ ಮೊದಲೇ ಹೇಳ್ದಂಗೆ ಹುರ್ಯಾಕ ಎಣ್ಣೆ ಕಡಿಮೆ ಆಗಿತ್ತಂದ್ರೆ ಈಗ ಲಿಂಬೆ ಹಣ್ಣು ಹಾಕ್ಕೊಳ್ಳುವಾಗನ ಇದಕ್ಕೆ ಇನ್ನೊಂದು ಚಮಚದಷ್ಟು ಅಥವಾ 2 ಚಮಚದಷ್ಟು ಸಾಸಿವೆ ಎಣ್ಣೆನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊರಿ. ಚಟ್ನಿ ಭಾರಿ ಮಸ್ತ್ ಟೇಸ್ಟಾಗಿ ಬರ್ತೈತಿ. ಸೊ ಲಿಂಬೆಹಣ್ಣನ್ನ ಸ್ಕ್ವೀಸ್ ಮಾಡ್ಕೊಂಡಾಗ ಮತ್ತೆ ಇದನ್ನು ಫೈನಾಗಿ ನಾವು ಮಿಕ್ಸಿ ಮಾಡ್ಕೊಂಡು ಪೇಸ್ಟ್ ಥರ ಮಾಡ್ಕೊಂಡು ಬರೋಣಂತ. ಇದನ್ನು ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನಿರಿ, ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟಾಗಿ ಇರ್ತೈತಿ. ಚಟ್ನಿ ಇಡ್ಲಿಗೆ, ದೋಸಾಕ್ಕೆ, ಪೂರಿಗೆ, ಚಪಾತಿಗೆ, ರೊಟ್ಟಿಗೆ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಆಗಿರ್ತೈತಿ ನೋಡ್ರಿ. ಸೊ ಸೆಕೆಂಡ್ ರೌಂಡ್ ಮಿಕ್ಸಿ ಮಾಡಿದ್ಮೇಲೆ ಚಟ್ನಿ ಫೈನಾಗಿ ಪೇಸ್ಟಾಗಿ ರೆಡಿ ಆಗೈತಿ. ಟೇಸ್ಟ್ ಮಾಡೋಕ್ಕೆ ಬರೀ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಕಡ್ಲಿಕಾಳು ಚಟ್ನಿ ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.